ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರೇಜಿ ಕಿಚ್ಚ ರವಿ. ಯೂಟ್ಯೂಬಲ್ಲಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ಲಾಗು. ಸೊ ಇದು ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಇವಾಗ ಅಪ್ಲೋಡ್ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇದ್ದರೆ ನೆಕ್ಸ್ಟು ಶಾರ್ಟ್ ಮೂವಿ ವಿಡಿಯೋ ಖಂಡಿತ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮಿಸ್ ಮಾಡಿಬಿಡಿ. ನಮಸ್ಕಾರ ಎಲ್ಲರಿಗೂ. ನಾವು ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಜೂಗೆ. ಇಲ್ಲಿ ಕಾಣಿಸ್ತಿದ್ದಾವಲ್ಲ, ಇದರಲ್ಲಿರೋ ಪ್ರಾಣಿ ಪಕ್ಷಿ ಎಲ್ಲ ಇದಾವಂತ. ಬನ್ನಿ ಒನ್ ಟೈಮ್ ಒಳಗೋಗಿ ನೋಡೋಣ ಯಾವ ಪಕ್ಷಿ, ಯಾವ ಪ್ರಾಣಿ, ಯಾವಿದಾವೆ ಯಾವಿಲ್ಲ ಅಂತ ನೋಡ್ಕೊಂಡು ಬರೋಣ. ಮನುಷ್ಯರು ಮಾನವರು ನೋಡು, ಎಲ್ಲ ಪ್ರಾಣಿಗಳು ಎಲ್ಲದ ಪ್ರಾಣಿ ನೋಡೋಣ ಅಂತ ಬಂದ್ರೆ ಇಲ್ಲಿ ಒಂದಿಬ್ಬರು ನಿಂತ್ಕೊಂಡಾರ ಮನುಷ್ಯರು. ಬೇರೆ ದೊಡ್ಡ ದೊಡ್ಡ ಪ್ರಾಣಿಗಳು ಕಾಣ್ತಾವ. ಬಣ್ಣ ಅಲ್ಲೇನು ಸಿಂಹ ಹುಲಿಯೇನು ಕುಸ್ತಿ ಆಡಕತ್ತಾವ ಅಂದ್ಕೊಂಡ್ರ, ಯಾವಿಲ್ಲ. ಅಲ್ಲಿ ಮನುಷ್ಯರು ಬಣ್ಣ ಬಳಿಯಾಕತ್ತಾರ. ಸೊ ಇದರಲ್ಲಿ ಯಾವ ಪ್ರಾಣಿನೂ ಬಿಟ್ಟಿಲ್ಲ ಅಂತ ನೋಡಿ. ನಮ್ಮ ಸ್ವಾಮಿಗೆ ಸಿಂಹ ಕಾಣಿಸ್ತದಂತ, ನಮ್ಗಂತೂ ಕಾಣಿಸಲ್ಲ. ಎಲ್ಲೈತಿ? ಅಲ್ಲಿ ಮಲ್ಕೊಂಡೈತಿ ಸಿಂಹ. ಕಾಣ್ತಾ ಸ್ವಾಮಿ ನಿಮ್ಗೆ? ನೋಡಿ ನೋಡಿ ಕಾಣಿಸ್ತದೆ ಸಿಂಹ. ಅಲ್ಲಿ ಶಿವಮಾಗಿ ತೋರಿಸ್ತಿದ್ದೀನಿ. ಸಿಂಹ ಯಾರಿಗೂ ಕಾಣಬಾರ್ದು ಅಂತ ಸುತ್ತ ಪರ್ದೆ ಹಾಕೋರ. ಮತ್ತು ನಾವು ಇನ್ನೇನಕ್ಕೆ ಬಂದಿವಿ? ಮಂಕಿ ಇಲ್ಲಿರೋದಲ್ಲ, ಇಲ್ಲೇ ಐತೆ ನೋಡಿ. ಇದು ಬ್ಲ್ಯಾಕ್ ಮಂಕಿ. ಮತ್ತೆ ನೋಡೋ ತಪ್ಪು ತಿಳ್ಕೊಂಡಿರಿ, ಬ್ಲ್ಯಾಕ್ ಮಂಕಿ ಯಾವುದಂತ ಕನ್ಫ್ಯೂಸ್ ಆದ್ರಿ. ಇಲ್ಲಂದ್ರೂ ಕಾಣಿಸ್ತಿಲ್ಲ, ಇಲ್ಲಿ ಎರಡು ಕಾಣಿಸ್ತಾವ. ನೋಡಿಬಿಡ್ರಿ ಅಟ ಒಂದು ಸ್ವಲ್ಪ ಬೆಳಿಗ್ಗೆ ಕಪ್ಪು ನೋಡ್ರಿ, ಫಿಲ್ಟರ್ ಹಾಕಿದಾನೆ. ಎಂಥ ಸಹ ಫಿಲ್ಟ್ರ್ ಇಲ್ಲ, ಒರಿಜಿನಲ್ ಹಾಕಿರೋದು. ಒರಿಜಿನಲ್ ಅದು, ಫಿಲ್ಟ್ರ್ ಏನಲ್ಲ. ಹಿಡ್ಕೊಂಡು ಹೋಗ್ಬಾ. ನಮ್ಮ ಅಪ್ಪ ಅಮ್ಮನ ಹಿಡ್ಕೊಂಡು ಹೋಗಿ ಬಾ ಕೋತಿ ಅಂತ ಕರಿತಲ್ಲ ಇದೇ ಹುಡುಗ. ಪಾಪ ಅವ್ರು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಹಂಗೆ ಅನ್ಬೇಕಾ? ನಿಮಗೆ ಇಲ್ಲಿ ಕಾಣಿಸಿದೆ ಗ್ಲಾಸ್ ಹೌಸು. ಈ ಗ್ಲಾಸ್ ಹೌಸ್ ಇರೋದೇನಕ್ಕೆ ಅಂದರೆ ಗೋರಿಲ್ಲ ಪ್ರಾಣಿಗೆ ಮನೆ. ಬಟ್ ಗೋರಿಲ್ಲ ಇಲ್ಲ, ಹುಡ್ಕೋಕೆ ಹೋಗ್ಬೇಡಿ ಇದರಲ್ಲಿ. ಈ ಹೃದಯ ನಿನಗಾಗಿ. ಇದು ಗೆಂಡಂಬ್ರೋ. ಇದು ಒಂದೇ ಹತ್ತರಿಂದ ಚೆಂದಾಗಿ ನೋಡೋಕೆ ಕಂಡಿದ್ದೆ ಅಂದರೆ ಇದು ಒಂದೇ ನೋಡಿ. ಸೊ ಬಾಯಿ ಕಡೆ ನನ್ನ ಕಡೆ ತಾಕತ್ತಿದ್ರೆ ಹಿಂಗಿರ್ಬೋದು. ನಾನು ಬರಲ್ಲ ಬಿಡು. ಸೊ ಚಿರತೆ ಪರವಾಗಿಲ್ಲ, ಇದೂ ಕಾಣಿಸ್ತಿದೆ ಹತ್ರದಿಂದ, ಆದರೂ ಸ್ವಲ್ಪ ಸ್ಕೋಪ್ ಹಾಕಿದ್ದೀನಿ. ಸೊ ಜೀಬ್ರಾ ನೆಕ್ಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಜೀಬ್ರಾ. ಮೈಸೂರು ಜೂ ಮುಂಚೆ ಇದ್ದಂಗಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟವೆ. ಜಾಸ್ತಿ ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ. ನೀರು ತಂಗುದಾಣ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನು ತಗೊಂತೀವ? ಒಟ್ಟಿಗೆ ಹತ್ತಲ್ಲ ಏನಿಲ್ಲ, ಸುಮ್ಮ ಹೀಗೆ ಮಲಗಿರೋ ಹಾವಿನ ಜೊತೆ ಆಟ ಆಡೋಕೆ ಹೋಗ್ಬೇಡಿ ಅಂತಾರೆ. ನಾನು ದೇವರಣೆಗೂ ಹೋಗಲ್ಲ, ಅದರಲ್ಲೂ ಹೆಬ್ಬಾವು. ಮುಗೀತು ಕತೆ. ನನ್ನ ಬ್ಲಾಗ್ ವಿಡಿಯೋನ ಪೂರ್ತಿ ನೋಡಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಮುಂದಿನ ದಿನಗಳಲ್ಲಿ ಶಾರ್ಟ್ ಮೂವಿ ವಿಡಿಯೋ ಬರುತ್ತೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದು ಅಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಎಲ್ಲರಿಗೂ ಧನ್ಯವಾದಗಳು.